ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಹೈ ಬಟನ್ನ ಪ್ರೆಸ್ ಮಾಡಿ. ಹರಿ ಹೊರಗಡೆ ಬ್ರಷ್ ಮಾಡ್ತಾನೆ ನಿಂತಿರ್ತಾನೆ. ಅಲ್ಲಿಗೆ ಮಹಿ ಬರ್ತಾನೆ. ಮಹಿ ಬಂದಿದ್ದನ್ನು ನೋಡಿ, ಹರಿ ಏನೋ ಮಹಿ ಹೇಗಿದೆಯಾ, ಇವಾಗ ಜ್ವರ ಎಲ್ಲ ಕಮ್ಮಿ ಆಯ್ತಾ ಅಂತ ಹೇಳಿದ್ದಕ್ಕೆ, ಹೌದಣ್ಣ ಯಾವ ಜ್ವರನೂ ಇಲ್ಲ, ಅದಕ್ಕೆ ತೋರಿಸಿದ್ದ ಪ್ರೀತಿ ಕಾಳಜಿನಲ್ಲಿ ನನಗೆ ಯಾವ ಜ್ವರನೂ ಇಲ್ಲ, ಏನೂ ಇಲ್ಲ. ಅವ್ರು ತೋರಿಸೋ ಪ್ರೀತಿನಲ್ಲಿ ಯಾವ ಕಾಯಿಲೆನೂ ನಮ್ಮ ಹತ್ರನೂ ಬರಲ್ಲ ಬಿಡು ಅಣ್ಣ, ನನ್ನನ್ನು ತಮ್ಮ ಅಂತ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ ಗೊತ್ತಾ ಅಂತ ಹೇಳಿದ್ದಕ್ಕೆ, ಹೌದು ಕಣೋ ನೀನು ತಮ್ಮ, ಅವರು ಅಣ್ಣ, ನಿಮ್ಮಿಬ್ಬರು ಮಧ್ಯದಲ್ಲಿ ಗಂಡ ಇದ್ದಾರೆ, ಗಂಡನೂ ಕಾಳಜಿ ಮಾಡಬೇಕು ಅನ್ನೋದನ್ನೇ ಮರ್ತಿದ್ದಾರೆ ನಿಮ್ಮ ಅತ್ತಿಗೆ ಅಂತ ಹೇಳಿದ್ದಕ್ಕೆ, ನೀನುವೇ ಯಾವ್ದಾದ್ರು ತಮ್ಮನೋ ಅಣ್ಣನೋ ಅಂತ ಹೇಳಕ್ಕೆ ಹೋಗ್ತೇನೆ, ಏನೋ ಹೇಳ್ತಾ ಇದೀಯ ನೀನು ಅಂತ ಹೇಳಿದ್ದಕ್ಕೆ, ಅಲ್ಲ ಅಣ್ಣ ನೀನು ಅದೇ ಥರ ಕೇರಿಂಗ್ ಮಾಡಿದ್ರೆ ಅವರು ಕೇರಿಂಗ್ ಮಾಡ್ತಾರೆ ಅಂತ ಹೇಳಕ್ಕೆ ಬಂದೆ ಅಂತ ಹೇಳಿದ್ದಕ್ಕೆ, ಇಲ್ಲ ಕಣೋ ಅವ್ರಿಗೂ ನನ್ನ ಮೇಲೆ ಪ್ರೀತಿ ಕಾಳಜಿ ಎಲ್ಲ ಇದೆ, ರಾತ್ರಿ ಎಲ್ಲ ನಾನು ಬಂದಿಲ್ಲ ಅಂತ ಊಟನೇ ಮಾಡಿಲ್ವಂತೆ ಗೊತ್ತಾ ನಿನಗೆ, ಅವ್ರ ಮೇಲೆ ಪ್ರೀತಿ ಇರೋದಕ್ಕೆ ತಾನೇ ಅವ್ರು ಆ ಥರ ಮಾಡಿರೋದು ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ನನ್ನ ಬಗ್ಗೆನೇ ಏನೋ ಮಾತಾಡ್ತಾ ಇರೋ ಹಾಗಿದೆ, ನಾನು ಬಂದಿದ್ದು ನೋಡಿ ಸ್ಟಾಪ್ ಮಾಡಿದ್ರಿ ಅಂತ ಚಂದನ ಅಲ್ಲಿಗೆ ಬರ್ತಾಳೆ. ಇಲ್ಲ ಅದು ರಾಣಿ ಬಗ್ಗೆ ಮಾತಾಡ್ತಾ ಇದ್ವಿ, ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬಳು ರಾಣಿ ಅಂತ ಇದ್ದಾಳೆ, ಅಂದರೆ ಒಬ್ರು ಇದ್ದರು, ಅವರು ಏನೂ ತಪ್ಪು ಮಾಡ್ತಾನೆ ಜೈಲಿಗೆ ಹೋಗ್ಬಿಟ್ರು. ರಾಣಿ ಅನ್ನೋಳು ಅಲ್ಲೇ ಬೆಳೆದು ಅಲ್ಲೇ ಹುಟ್ಟಿ ಬಂದಿರೋಳು, ಇವಾಗ ಜೈಲಿಂದ ಆಚೆ ಬಂದಿದ್ದಾಳಲ್ಲ, ಇವಾಗ ಹೇಗೋ ಅಂತ ಯೋಚನೆ ಮಾತಾಡ್ತಾ ಇದ್ವಿ ಅಂತ ಹೇಳಿದ್ದಕ್ಕೆ, ನೋಡಿ ಅವಳು ಎಲ್ಲ ಹೆಣ್ಮಕ್ಳಿಗೂ ಮಾದರಿ ಆಗೇ ಆಗ್ತಾಳೆ, ಅವಳು ಏನಾದ್ರು ಸಾಧನೆ ಮಾಡಿ ತೋರಿಸ್ತಾಳೆ ನೋಡಿ ಅಂತ ಹೇಳ್ತಾ ಇರ್ತಾರೆ. ಇವಾಗ ಅವ್ರ ಅಣ್ಣನ ಮನೆಯಲ್ಲಿದ್ದಾಳೆ ಹೇಳಿಬಿಟ್ಟು ಚಂದನ ಬಟ್ಟೆ ಒಣಗಕ್ಕೆ ಹೋಗ್ತಾಳೆ. ಅಲ್ಲಿಗೆ ಹರಿನು ಹೋಗಿ ನಿಮಗೆ ಯಾವ ಥರ ಕೃತಜ್ಞತೆ ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಕ್ಕೆ, ಯಾಕೆ ಅಂತ ಕೇಳಿದಾಗ, ನಿನ್ನೆ ನನಗೆ ಫೋನು ಮಾಡಿದ್ರಿ, ಹಾಗೆಯೇ ನಾನು ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ರಿ, ಅದಕ್ಕೋಸ್ಕರ ಕೇಳಿದೆ, ನನ್ನ ಮೇಲೆ ಎಷ್ಟು ಕಾಳಜಿ ಅಲ್ವಾ ನಿಮಗೆ ಅಂತ ಹೇಳಿದಾಗ, ಅಯ್ಯೋ ಆ ಥರ ಎಲ್ಲ ಏನೂ ಇಲ್ಲ, ಇವಾಗಷ್ಟೇ ಅಣ್ಣ ಮತ್ತು ಅಪ್ಪ ತೊಂದರೆ ಕೊಟ್ಟಿದ್ರಲ್ವ ನಿಮಗೆ, ನಿನ್ನೆನೇ ಅಲ್ವಾ ನೀವು ಬಾಡಿಗೆಗೆ ಹೋಗಿದ್ದು, ಬಂದಿರಲಿಲ್ವಲ್ಲ, ಅದಕ್ಕೆ ಗಾಬರಿ ಆಯಿತು ನನಗೆ, ಅದಕ್ಕೆ ಫೋನ್ ಮಾಡಿದೆ, ಅಷ್ಟನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ, ಏನೇ ಆದರೂ ನಂಗೆ ಟೆನ್ಷನ್ ಆಗುತ್ತೆ ಅಲ್ವಾ, ನೀವು ಬರೋದು ಲೇಟ್ ಆದರೆ ಏನಾದರೂ ತೊಂದರೆ ಆಗಿರ್ಬೋದೇನೋ ಅಂತ ಅನ್ನಿಸ್ತು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಕಂಟಿ ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾನೆ, ಸಿಟ್ಟು ಬರ್ತಾ ಇರತ್ತಂತೆ, ಏನು ಮಾತಾಡ್ತಾವನೆ ಅದಕ್ಕೆ ಹತ್ರ ಅಂತ ಹೇಳಿದ್ದಕ್ಕೆ ಮಹಿ ಏನೋ ಪೀಠಿಗೆ ಆಗ್ತಾ ಇರೋ ಹಂಗಿದ್ದಾನೆ ಅದಕ್ಕೆ ಹತ್ರ ಅಂತ ಹರಿ ಹೇಳ್ತಾನೆ, ಯಾರೂ ಇಲ್ಲ ವಿಲನ್ನು, ಇವನ್ ಲವ್ ಸ್ಟೋರಿಗೆ ಇವನೇ ಇಲ್ಲಿ ವಿಲನ್ ಆಗ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅಷ್ಟರೊಳಗಡೆ ಹರಿ ಅಲ್ಲಿಗೆ ಬಂದಿದ್ದನ್ನು ನೋಡ್ಕೊಂಡು, ಏನೋ ಹರಿ ನೀನು ಅದಕ್ಕೆ ಹತ್ರ ಸ್ವಲ್ಪ ವೆಯ್ಟ್ ಮಾಡು ಅಂತ ಅಂದ್ರೂ ವೆಯ್ಟ್ ಮಾಡ್ದಾನೆ ಹೋಗಂಗೆ ಮಾತಾಡ್ದಲ್ಲೋ ಅಂತ ಹೇಳಿದಕ್ಕೆ, ನೋಡೋ ನಿಮ್ಮ ಅದಕ್ಕೆ ಹೇಗೆ ಹೇಳೋದ್ರು ಅಂತ ಹೇಳಿದಾಗ, ಮತ್ತಿನ್ನೇನು ಓವರ್ ರಿಯಾಕ್ಷನ್ ಬೇಕಾ, ಅವರು ನಿನಗೋಸ್ಕರ ಕಾಯ್ತಾಯಿದ್ರು ಅಂತ ಗೊತ್ತು ತಾನೆ, ಅಂದಮೇಲೆ ನೀನು ಸ್ವಲ್ಪ ವೆಯ್ಟ್ ಮಾಡಬೇಕು ಅಲ್ವಾ ಅಂತ ಹೇಳಿದಕ್ಕೆ, ಇಲ್ಲ ಕಣೋ ಆ ವೆಯ್ಟ್ ಮಾಡೋ ವಿಷಯನ ಬಿಡು, ಅವ್ರು ಏನು ಹೇಳಿದ್ರು ಅನ್ನೋ ಮ್ಯಾಟ್ರಿಗೆ ಬಾ ಇವಾಗಂಗ ಅಂತ ಹೇಳ್ದಾಗಂಗ, ನೋಡಪ್ಪ ಹರಿ ನಿನ್ನ ಲವ್ ಸ್ಟೋರಿಗೆ ಬೇರೆ ಯಾರೂ ಹೊರಗಡೆಯಿಂದ ವಿಲನ್ಸ್ಗಳು ಬೇಕಾಗಿಲ್ಲ, ನಿನ್ನ ಲವ್ ಸ್ಟೋರಿಗೆ ನೀನೇ ವಿಲನ್ ಆಗ್ತೀಯ ನೋಡು, ಇಲ್ಲ ಅಂತ ಅಂದರೆ ಇದೇ ಥರ ಮುಂದುವರೆದ್ರೆ ನೀನು ಅಣ್ಣನೋ ತಮ್ಮನೋ ಅಂತ ಹೇಳಕ್ಕೆ ಬರ್ತಾನೆ. ಅಷ್ಟರೊಳಗಡೆ ಅವನು ಬಿಂದಿಗೆನ ತೊಗೊಂಡು ಹಾಕ್ತೀನಿ ಏನಂದ್ರೆ ನೀವು ಅಂತ ಹೋದಾಗ ಎಲ್ಲರೂ ಓಡೋಗ್ಬಿಡ್ತಾರೆ ನಕ್ಕೊಂಡು. ಅಂತ ಚಂದನನ್ನ ಕರ್ಕೊಂಡು ಹರಿ ಹೋಗ್ತಾ ಇರ್ತಾನೆ. ಕಾರಲ್ಲಿ ಏನು ಮಾತಾಡ್ದಾನೆ ಸುಮ್ಮನೆ ಡ್ರೈವ್ ಮಾಡ್ತಾ ಕೂತಿರ್ತಾನೆ. ಅದನ್ನ ನೋಡಿ ಚಂದನ ಏನು ಮಾತೇ ಆಡಬಾರ್ದು ಅಂತ ಡಿಸೈಡ್ ಮಾಡಿ ಕೂತಿದ್ದೀರೋ ಹೇಗೆ ಅಂತ ಹೇಳಿದ್ದಕ್ಕೆ, ಆ ಥರ ಏನೂ ಇಲ್ಲ ಅಂತ ಹೇಳ್ತಾನೆ. ಮತ್ತಿನ್ನೇನು ಏನು ಮಾತಾಡ್ತಾ ಇಲ್ವಲ್ಲ, ಯಾವಾಗಲೂ ನಾನ್ ಸ್ಟಾಪ್ 1 ನಿಮಿಷ ಬಿಡು ಕೊಡ್ದಾನೆ ಪಟ 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 ಅಂತ ಮಾತಾಡ್ತಾ ಇದ್ರಿ, ಆದರೆ ಇವತ್ತು ನೋಡಿದ್ರೆ ಏನೂ ಮಾತಾಡ್ತಾ ಇಲ್ವಲ್ಲ ಯಾಕೆ ಅಂತ ಹೇಳಿದಾಗ, ಆ ಥರ ಎಲ್ಲ ಏನೂ ಇಲ್ಲ ಬಿಡಿ ಅಂತ ಹೇಳಿದಾಗ, ಅದು ನಾನು ಹೇಳಿದ್ದು ಅಣ್ಣ ಮತ್ತು ಅಪ್ಪ ನಿಮ್ಗೇನಾದ್ರು ತೊಂದರೆ ಮಾಡಿಬಿಡ್ತಾರೆ ಅಂತ ನನಗೆ ಭಯ ಆಗಿತ್ತು ಅಂತ ರೀ ಅಂತ ಹೇಳಿದ್ದಕ್ಕೆ, ಏನಿಲ್ಲ ಬಿಡಿ ಅಂತ ಹರಿ ಹೇಳ್ತಾನೆ. ಇಲ್ಲ ನಿಜವಾಗ್ಲೂ 2 ಡೇಸ್ ಬ್ಯಾಕ್ ತಾನೇ ಅವರು ನಿಮಗೆ ತೊಂದರೆ ಮಾಡಿದ್ರಲ್ವಾ, ಮತ್ತೆ ಏನಾದರೂ ನಿಮಗೆ ತೊಂದರೆ ಮಾಡಿಬಿಡ್ತಾರೇನೋ, ಅವಾಗ ತಾನೇ ಬಾಡಿಗೆ ಹೋಗಿದ್ರಲ್ಲ, ಅದರಿಂದ ನಿಮ್ಗೆ ತೊಂದರೆ ಆದರೆ ಏನು ಮಾಡೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಟೆನ್ಷನ್ ಆಗಿದ್ದೆ ಅಂತ ಹೇಳಿದಾಗ, ಹರಿ ಸ್ವಲ್ಪ ಇಂಪ್ರೆಸ್ ಆಗ್ತಾನೆ. ಏನೋ ನಿಜವಾಗ್ಲೂ ಅವರಿಂದ ನನಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ನಾನು ಸೇಫಾಗಿರಬೇಕು ಅಂತ ಯೋಚನೆ ಮಾಡಿದ್ರ ನೀವು ಅಂತ ಹೇಳಿದಾಗ, ಹೌದು ಮತ್ತು ನಮ್ಮನೆಯವ್ರ ಮೇಲೆ ನನಗೆ ನಂಬಿಕೆನೇ ಇಲ್ಲ ಇವಾಗ, ಅವರು ಎಂಥ ಕೀಳು ಜನ ನೋಡಿ, ಎಂಥ ಕೆಲ್ಸಕ್ಕೆ ಬೇಕಾದರೂ ಕೈ ಹಾಕಿಬಿಡ್ತಾರೆ ಅವರು, ಇವಾಗಂತೂ ಅದು ಅರ್ಥ ಆಗಿದೆ, ಹಾಗಾಗಿ ನನಗೆ ಭಯ ಆಯಿತು ಅಂತ ಹೇಳಿದಾಗ ಹರಿಗೆ ಖುಷಿ ಆಗುತ್ತೆ. ಆದ್ರೂ ಇಲ್ಲಿನೇ ಅಪ್ಪ ನಿಮಗೆ ಚಾಲೆಂಜ್ ಮಾಡಿ ತಾನೇ ಕರ್ಕೊಂಡು ಹೋಗಿದ್ದು, ಅವ್ರ ಪ್ಲಾನ್ ಏನು ಅಂತ ನಿಮ್ಗೆ ಗೊತ್ತಿತ್ತು ತಾನೆ, ಅಂದಮೇಲೆ ಏನಕ್ಕೆ ಬಂದ್ರಿ ನೀವು ಹೇಳ್ಬೋದಿತ್ತಲ್ವ ನನ್ನ ಹತ್ರ ಅಂತ ಹೇಳಿದಾಗ ಹರಿ, ಅಯ್ಯೋ ನಾನು ನಿಮ್ಮ ಹತ್ರ ಹೇಳೋದಕ್ಕೆ ನೀವು ಎಲ್ಲಿ ಬಿಟ್ರಿ, ಏನು ಬಿಡಲೇ
ಇಲ್ಲ, ನಾನು ಅವತ್ತು ರೂಮಿಗೆ ಬಂದಿದ್ದೆ ನಿಮ್ಗೆ ಹೇಳಬೇಕು ಅಂತ, ನೀವು ಬಿಟ್ರೆ ನನಗೆ ಹೇಳೋದಕ್ಕೆ ಅಂತ ಹೇಳಿದ್ದಕ್ಕೆ, ಅಂದರೆ ಅವತ್ತು ನೀವು ಬಂದಿದ್ದು ಹೇಳೋದಕ್ಕಾ ಅಂತ ಹೇಳಿದಾಗ, ಹೌದು ಅಣ್ಣ ಬರ್ತಾರೆ ಅಪ್ಪ ಬರ್ತಾರೆ ಅಂತ ಅಂದ್ಬಿಟ್ಟು ಹೆದರಿಸಿ ನನ್ನನ್ನು ಕಳಿಸ್ಬಿಟ್ರಿ ಅಂತ ಹೇಳಿದ್ದಕ್ಕೆ, ಆದರೂ ನೀವು ಹೇಳ್ಬಿಟ್ಟು ಹೋಗಬೇಕಿತ್ತು ಅಲ್ವಾ ಅಂತ ಹೇಳಿದ್ದಕ್ಕೆ, ಅದೇ ಹೇಗ್ರಿ ಹೇಳಿಬಿಡ್ಲಿ, ನೀವು ನನಗೆ ಹೆದರಿಸಿದ್ರಲ್ಲ ಅದಕ್ಕೆ ಬಂದೆ ಅಂತ ಹೇಳಿದಾಗ, ಸರಿ ಬೆಳಗ್ಗೆ ಹೇಳ್ಬೋದಿತ್ತಲ್ಲ ಅಂತ ಕೇಳಿದ್ದಕ್ಕೆ, ಬೆಳಗ್ಗೆ ಹೇಗೆ ಹೇಳೋಣ, ಅಪ್ಪನ ಮನೆಗೆ ಹೋಗಬೇಕು ಅಂತ ರೆಡಿಯಾಗಿ ಲಗೇಜ್ ಹಿಡ್ಕೊಂಡು ತುದಿಗಾಲಲ್ಲಿ ನಿಂತಿದ್ರೆ ಇನ್ನು ಹೇಗೆ ಹೇಳಲಿ ಅಂತ ಹೇಳಿದ್ದಕ್ಕೆ, ಹಾಗಾದರೆ ನಿಮಗೆ ಟೈಮೇ ಸಿಗಲಿಲ್ವಾ ನನಗೆ ಹೇಳೋಕ್ಕೆ ಅಂತ ಹೇಳಿದ್ದಕ್ಕೆ, ಟೈಮ್ ಸಿಕ್ತು ಆದರೆ ಇನ್ನೇನು ಹಳ್ಳಕ್ಕೆ ಬಿದ್ದಾಗಿತ್ತಲ್ವ, ಎದ್ದೇಳೋದು ಒಂದೇ ಬಾಕಿ ಇದ್ದಿದ್ದು, ಅದಕ್ಕೆ ಸುಮ್ಮನೆ ಆದೆ ಅಂತ ಹೇಳಿದಾಗ, ಆದರೂ ನೀವು ಅಷ್ಟು ಧೈರ್ಯ ಮಾಡಿಕೊಂಡು ಅಲ್ಲಿ ತನಕ ಬಂದ್ರಲ್ಲ ಯಾಕೆ ಅಂತ ಕೇಳಿದ್ದಕ್ಕೆ, ಅದು ನಿಮಗೋಸ್ಕರ ಅಂತ ಹರಿ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಚಂದನ ಕೂಡ ತುಂಬಾ ಇಂಪ್ರೆಸ್ ಆಗ್ತಾಳೆ. ಆಯ್ತು ಇನ್ನೇನು ಅಂತ ಅಂದರೆ ಹರಿ ಒಟ ಅಂತ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ನಿಮ್ಮ ಅಣ್ಣ ನಿಮ್ಮ ಅಪ್ಪ ಎಲ್ಲ ನನಗೆ ಎಷ್ಟು ಅವಮಾನ ಮಾಡಿದ್ದಾರೆ ಗೊತ್ತಾ, ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಗೊತ್ತಾ, ಅದೆಲ್ಲ ನಿಮಗೆಲ್ಲ ಅರ್ಥ ಆಗುತ್ತೆ ಬಿಡಿ. ನಿಮ್ಮಮ್ಮ ನಿಮಗೆ ಮಟನ್ನು ಚಿಕನ್ನು ಆ ಫ್ರೈ ಈ ಫ್ರೈ ಅಂತೆಲ್ಲ ಹಾಕಿದ್ರೆ ನನಗೆ ಮಾತ್ರ ತಿಳಿ ಸಾರು ಅನ್ನ ಮಜ್ಜಿಗೆ ಅಂತಚೆ ಅದನ್ನ ನೆನ್ಪು ಮಾಡ್ಕೊಂಡ್ರೆ ತುಂಬ ಕಷ್ಟ ಆಗ್ತಾಯಿದೆ ಅಂತ ತುಂಬಾ ಮಾತಾಡ್ತಾ ಇರ್ತಾನೆ. ಆಗ ಚಂದನ, ಪ್ಲೀಸ್ ಹರಿ ನಿಲ್ಲಿಸ್ತೀರಾ, ಇವಾಗ ಗಾಡಿ ಓಡಿಸ್ತೀರಾ ಪ್ಲೀಸ್ ಅಂತ ಹೇಳಿದಾಗ, ಅಲ್ಲ ರೀ ನಿಮಗೆ ಮಾತಾಡಿದ್ರು ಕಷ್ಟ, ಮಾತಾಡಿಲ್ಲ ಅಂದರೂ ಕಷ್ಟ, ಈಗ ಸ್ವಲ್ಪ ಹೊತ್ತು ಮುಂಚೆ ಮಾತಾಡಿ ಅಂತ ಅಂದ್ರಿ ಅಂತ ಹೇಳಿದಾಗ, ನನ್ನ ತಪ್ಪಿನ ಅರಿವು ನನಗೆ ಇವಾಗ ಆಗಿದೆ, ಪ್ಲೀಸ್ ಸುಮ್ಮನೆ ಗಾಡಿ ಓಡಿಸ್ತೀರಾ, ಮಾತಾಡೋದನ್ನ ನಿಲ್ಲಿಸಿ, ಅದು ಹೇಗ್ರಿ ಒಂದು ನಿಮಿಷನೂ ಸುಮ್ಮನೆ ಇರ್ತಾನೆ ವಟ ಅಂತಲೇ ಇರ್ತೀರಾ ಅಂತ ಹೇಳಿದಾಗ, ನಿಮ್ಗೆ ಹಾಗೆ ರೀ ಮಾತಾಡಿದ್ರು ಕಷ್ಟ, ಮಾತಾಡದೇ ಇದ್ರೂ ಕಷ್ಟನೇ, ಒಳ್ಳೆಯವ್ರಿಗೆ ಕಾಲನೇ ಇಲ್ಲ ಬಿಡಿ ಅಂತ ಹರಿ ಹಾಗೇನೆ ಗಾಡಿ ಓಡಿಸೋದು ಮುಂದುವರಿಸ್ತಾನೆ. ನಾನು ಇಂಟರ್ವ್ಯೂ ಸ್ಪಾಟ್ಗೆ ಕರ್ಕೊಂಡು ಬಂದು ಬಿಡ್ತಾನೆ. ಚಂದನ ಇಂಟರ್ವ್ಯೂಗೆ ಅಂತ ಕಂಪ್ನಿ ಒಳಗಡೆ ಬರ್ತಾಳೆ. ಎಕ್ಸ್ಕ್ಯೂಸ್ ಮೀ ಅಂತ ಕೇಳಿದಾಗ ಅಲ್ಲೊಬ್ರು ಮೇಡಮ್ ಬರ್ತಿರ್ತಾರೆ. ಅದು ಮೇಡಮ್ ನನಗಿವತ್ತು ಇಂಟರ್ವ್ಯೂ ಇತ್ತು ಅಂತ ಹೇಳಿದ್ದಕ್ಕೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀರಾ ಅಂತ ಕೇಳ್ತಾರೆ. ಅದು ಅಪಾಯಿಂಟ್ಮೆಂಟ್ ಏನೂ ಇಲ್ಲ, 10 ಗಂಟೆಗೆ ಇಂಟರ್ವ್ಯೂ ಇರುತ್ತೆ ಅಂತ ಹೇಳಿದ್ರು, ಅದಷ್ಟೇ, ಅದನ್ನು ಬಿಟ್ಟು ಅಪಾಯಿಂಟ್ಮೆಂಟ್ ಏನು ತೊಗೊಂಡಿಲ್ಲ ಅಂತ ಹೇಳಿದಾಗ, ನೋ ವರಿ, ಯಾಕೆ ಅಪಾಯಿಂಟ್ಮೆಂಟ್ ತೊಗೋಬೇಕಿತ್ತ ಅಂತ ಚಂದನ ಕೇಳ್ತಾಳೆ. ತೊಂದರೆ ಇಲ್ಲ, ನಾನು MDಗೆ ಹೋಗಿ ಹೇಳಿ ಬರ್ತೀನಿ, ನಾನು ಮಾನಸ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ವೆಯ್ಟ್ ಮಾಡ್ತಾ ಇರ್ತಾಳೆ ಚಂದನ. ಮಾನಸ ಒಳಗಡೆ ಬಂದು MDಗೆ ಹೇಳಿ ಹೊರಗಡೆ ಚಂದನ ಹತ್ರ ಬಂದು, ನೀವು ಇವಾಗ ಹೋಗ್ಬೋದು ಅಂತ ಹೇಳ್ತಾಳೆ. ಸರಿ ಚಂದನ ಇಂಟರ್ವ್ಯೂಗೆ ಅಂತ ಒಳಗಡೆ ಬರಬೇಕಾದ್ರೆ ಅಲ್ಲಿ MD ಕೂತಿದ್ದವರು ಪ್ಲೀಸ್ ಕಮ್ ಇನ್ ಅಂತ ಹೇಳ್ತಾರೆ. ಒಳಗಡೆ ಬಂದಾಗ ಸೀಟಲ್ಲಿ ಕೂತ್ಕೊಳ್ಳೋದಕ್ಕೆ ಸೀಟ್ ತೋರಿಸ್ತಾರೆ. ಚಂದನ ಕೂತ್ಕೊತಾಳೆ. ಸರ್ ಅಂತ ಹೇಳಿದಾಗ, ಸರ್ ಅಂತ ಕರೆಯೋದು ಬೇಡ, ನಾನು ತರುಣ್ ಅಂತ ಕರೀರಿ ಸಾಕು ಅಂತ ಹೇಳಿದಾಗ ಚಂದನ ಓಕೆ ಅಂತ ಹೇಳ್ತಾಳೆ. ಫೈಲ್ ಕೊಡಿ ಅಂತ ಹೇಳಿ ಫೈಲ್ನ ನೋಡಬೇಕಾದ್ರೆ ಅವಳು ಗೋಲ್ಡ್ ಮೆಡಲ್ ಎಷ್ಟು ಅಂತ ಗೊತ್ತಾಗಿ, ನೀವು ಗೋಲ್ಡ್ ಮೆಡಲ್ ತೊಗೊಂಡಿದ್ದೀರಾ ಅಂತ ಕೇಳ್ತಾರೆ. ಹಾಂ ಹೌದು ಸರ್ ಅಂತ ಹೇಳಿದಾಗ, ವಾವ್ ವೆರಿ ನೈಸ್ ಅಂತ ಹೇಳಿ ಫೈಲ್ನ ಕ್ಲೋಸ್ ಮಾಡಿ, ಅಲ್ಲ ಎಲ್ಲರೂ ನಿಮ್ಮಂಥ ಟ್ಯಾಲೆಂಟ್ ಇರೋರು ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡಬೇಕು ಅಂತ ಬಯಸ್ತಾರೆ, ಆದರೆ ನೀವು ನಮ್ಮ ಕಂಪ್ನಿನ ಯಾಕೆ ಸೆಲೆಕ್ಟ್ ಮಾಡಿದ್ದು ಅಂತ ಹೇಳಿದ್ದಕ್ಕೆ, ಎಷ್ಟೋ ಜನ ಟ್ಯಾಲೆಂಟ್ ಇರೋರನ್ನ ಕರ್ಕೊಂಡು ಹೋಗಿ ನಮ್ಮ ಕೋಚಿಂಗ್ ಸೆಂಟರ್ದೇ ಎಲ್ಲದನ್ನು ನಾವೇನೇ ಮಾಡಿದ್ದು ಅಂತ ಎಲ್ಲರೂ ಹೇಳ್ಕೊತಾರೆ, ಆದರೆ ಟ್ಯಾಲೆಂಟ್ ಇಲ್ಲದೆ ಇರೋರನ್ನ ಕರ್ಕೊಂಡು ಬಂದು ಅವ್ರನ್ನ ಗ್ರೋತ್ ಮಾಡಿ ನಮ್ಮ ಕೋಚಿಂಗ್ ಸೆಂಟರಿಂದ ಅವರು ಗ್ರೋತ್ ಆದರು ಅಂತ ಎಷ್ಟು ಜನ ಹೇಳ್ತಾರೆ ಹೇಳಿ. ಅದಕ್ಕೋಸ್ಕರ ಅಲ್ಲಿ ಟ್ಯಾಲೆಂಟನ್ನ ತೋರಿಸಿ ಬೆಳೆಯೋದಕ್ಕಿಂತ ಯಾವುದೇ ರೀತಿಯ ಇನ್ನೂ ಮುಂದುವರೆದಿಲ್ಲದೆ ಇರೋವಂಥ ಕಂಪ್ನಿನಲ್ಲಿ ಬಂದು ನಮ್ಮ ಟ್ಯಾಲೆಂಟ್ನ ತೋರಿಸಿದ್ರೆ ಕಂಪ್ನಿನೂ ಮುಂದುವರಿಯುತ್ತೆ, ಹಾಗೆಯೇ ನಾವೂ ಮುಂದುವರಿಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಕಂಪ್ನಿನ ಸೆಲೆಕ್ಟ್ ಮಾಡಿದೆ ಸರ್ ಅಂತ ಹೇಳಿದಾಗ, ವಾವ್ ತುಂಬ ಚೆನ್ನಾಗಿದೆ ನೀವು ಹೇಳಿದ್ದು, ನೀವು ನಮ್ಮ ಕಂಪ್ನಿಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದಕ್ಕೆ, ನನಗಿಲ್ಲಿ ಕೆಲಸ ಸಿಗ್ತಾ ಅಂತ ಹೇಳಿದಾಗ, ಹೌದು ನನಗೆ ಬೆಂಗಳೂರು ಅಂತ ಹೇಳ್ತಾರೆ, ನನಗೆ ಬೆಂಗಳೂರಲ್ಲಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಡ್ರೀಮ್, ಆ ಈ ಕಂಪ್ನಿ ಅನ್ನೋ ಅವಶ್ಯಕತೆ ನನಗೇನಿಲ್ಲ ಸರ್ ಅಂತ ಹೇಳಿದ್ದಕ್ಕೆ, ಯು ಆರ್ ಸೆಲೆಕ್ಟೆಡ್ ಅಂತ ಹೇಳ್ತಾರೆ. ನಿಜವಾಗ್ಲೂ ನನಗೆ ಕಂಪ್ನಿನಲ್ಲಿ ಕೆಲಸ ಸಿಗ್ತಾ ಅಂತ ಹೇಳಿದ್ದಕ್ಕೆ, ಹೌದು ನಿಮ್ಮಂಥ ಟ್ಯಾಲೆಂಟ್ ನಮ್ಮ ಕಂಪ್ನಿಗೆ ಬೇಕಾಗಿರುತ್ತೆ ಅಂತ ಹೇಳಿದಾಗ, ಅಲ್ಲ ಸರ್ ಅದು ನೀವು ನನ್ನನ್ನು ಯಾವ ಕ್ವಶನ್ಸು ಕೇಳಲಿಲ್ಲ, ರಿಟರ್ನ್ ಟೆಸ್ಟು ಮಾಡಲಿಲ್ಲ, ಅದಕ್ಕೋಸ್ಕರ ಕೇಳಿದೆ ಸರ್ ಅಂತ ಹೇಳಿದ್ದಕ್ಕೆ, ನೀವು ಟ್ಯಾಲೆಂಟ್ ಇದ್ದೀರಾ ಅದು ನಮಗೆ ಗೊತ್ತಾಗಿದೆ, ಸೊ ಹಾಗಾಗಿ ಯು ಆರ್ ಸೆಲೆಕ್ಟೆಡ್, ಈ ಮಿಕ್ಕಿ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಮೇಲ್ ಮಾಡ್ತೀನಿ, ಆದರೆ ನಮ್ಮಲ್ಲಿ ಫ್ರೆಷರ್ಸ್ಗೆ 20,000 ಕೊಡ್ತೀವಿ, ಅದು ನಿಮಗೆ ಓಕೆನಾ ಅಂತ ಹೇಳಿದ್ದಕ್ಕೆ, ಓಕೆ ಅಂತ ಚಂದನ ಹೇಳ್ತಾಳೆ. ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಮುಂದಕ್ಕೆ ಹೈಪ್ ಆಗ್ತಾ ಹೋಗುತ್ತೆ ಅಂತ ಹೇಳಿದಾಗ, ಓಕೆ ಸರ್ ಅಂತ ಹೇಳಿ ಥ್ಯಾಂಕ್ ಯು ಹೇಳಿ ಅಲ್ಲಿಂದ ಹೊರಗಡೆ ಬರ್ತಾಳೆ. ಈ ಕಾರಲ್ಲಿ ಮಲಗಿರ್ತಾನೆ. ಸೀದಾ ಕಾರ್ ಹತ್ಕೊಂಡು ಕೂತ್ಕೊಂಡು ದೇವ್ರಿಗೆ ನಮಸ್ತೆನ ಮಾಡ್ತಿರ್ತಾಳೆ. ಹರಿ ಅದು ಏನ್ರಿ ಇಂಟರ್ವ್ಯೂ ಆಯ್ತಾ, ಸೆಕೆಂಡ್ ರೌಂಡ್ ಯಾವಾಗ ಅಂತ ಕೇಳ್ತಾ ಇದ್ದಾಗ ಅಂತಾಳೆ. ಅದಾದಮೇಲೆ ಸರಿ ನೀವು ಅವಾಗ ಬಂದಾಗಿಂದ ಕೈ ಮುಗಿತಾನೆ ಇದ್ದೀರಾ, ದೇವ್ರಿಗೆ ಏನಾಯಿತು ಹೇಳ್ರಿ, ಫೇಲ್ ಆಯಿತಾ, ಹೋಗಲಿ ಬಿಡಿ ಬೇರೆ ಇಂಟರ್ವ್ಯೂ ಅಟೆಂಡ್ ಮಾಡೋದ್ರಾಯ್ತು ಅಂತ ಏನೋ ಹೇಳೋಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ನನಗೆ ಕೆಲಸ ಸಿಕ್ತು ಹರಿ ಅಂತ ಹೇಳ್ತಾಳೆ.
ಹೇಳ್ತಾಳೆ. ಆಗ ಹರಿಗೂ ಖುಷಿ ಆಗುತ್ತೆ, ಏನೋ ನಿಜವಾಗ್ಲೂ ಕೆಲಸ ಸಿಗ್ತಾ ಅಲ್ಲ, ಮತ್ತು ಇನ್ನೊಂದು ರೌಂಡು ಆ ಥರ ಎಲ್ಲ ಏನೂ ಇಲ್ವಾ ಅಂತ ಹೇಳಿದ್ದಕ್ಕೆ, ಇಲ್ಲ ನಾನು ಇಲ್ಲಿ ಇಂಟರ್ವ್ಯೂಗೆ ಅಂತ ಬಂದಿದ್ದೆ, ಅವರು ಆದರೆ ಅಪಾಯಿಂಟೆಡ್ ಅಂತ ಹೇಳಿಬಿಟ್ರು, ನನಗೆ ನಿಜವಾಗ್ಲೂ ಕೆಲಸ ಸಿಕ್ತು ಗೊತ್ತಾ, ನನಗೆ ನಂಬೋಕೆ ಆಗ್ತಾ ಇಲ್ಲ ಹರಿ ಅಂತ ಹೇಳಿದಾಗ, ನನಗೂ ನಂಬೋಕ್ಕಾಗ್ತಾ ಇಲ್ಲ ರೀ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾನೆ. ಥ್ಯಾಂಕ್ ಯು ಹರಿ ಅಂತ ಹೇಳ್ತಾರೆ. ಸರಿ ಸಂಬಳ ಎಷ್ಟು, ಯಾವಾಗಿಂದ ಅಂತೆ ಜಾಯ್ನಿಂಗ್ ಅಂತ ಹೇಳಿದಾಗ, ನನಗೆ 20,000 ಸಂಬಳ ಅಂತ ಹೇಳ್ತಾಳೆ. 20,000ನ ಅಂತ ನೋಗೋಕೆ ಶುರು ಮಾಡ್ತಾನೆ. ಯಾಕೆ ಹರಿ, ಯಾಕೆ ನಗ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ, ಅಲ್ಲ ರೀ ನಾನು ಡ್ರೈವಿಂಗ್ ಕೆಲಸ ಮಾಡ್ಕೊಂಡೇ ತಿಂಗಳಿಗೆ 40,000 ದುಡಿತಾ ಇದ್ದೀನಿ, ಅಂಥದ್ರಲ್ಲಿ ನೀವು ಗೋಲ್ಡ್ ಮೆಡಲಿಸ್ಟು, ಅಂಥದ್ರಲ್ಲಿ ನಿಮಗೆ ಬರೀ 20,000ನ, ನಾನೇನೋ ಅಂದ್ಕೊಂಡಿದ್ದೆ ನಿಮಗೆ 1 ಲಕ್ಷನೋ 2 ಲಕ್ಷನೋ ಸಂಬಳ ಇರುತ್ತೆ ಅಂತ ಹೇಳಿದಾಗ, ನೋಡಿ ಸ್ಟಾರ್ಟಿಂಗಲ್ಲಿ ಯಾರು 1 ಲಕ್ಷ 2 ಲಕ್ಷ ಅಂತ ಕೊಟ್ಬಿಡ್ತಾರೆ ಫ್ರೆಶರು, ಅದು ಅಲ್ಲದೆ ಕಂಪ್ನಿ ಇವಾಗ ಹೊಸದಾಗಿ ಶುರುವಾಗಿದೆ, ಹಾಗಾಗಿ ನನಗೆ 20,000 ಕೊಟ್ಟಿರೋದೇ ಹೆಚ್ಚು ಅಂತ ಹೇಳಿದ್ದಕ್ಕೆ, ಆದರೂ ರೀ ಯಾವುದಾದ್ರೂ ಡ್ರೈವಿಂಗ್ ಕ್ಲಾಸಿಗೆ ಸೇರ್ಕೊಂಬಿಡಿ ನೀವು ಅಂತ ಹೇಳಿದ್ದಕ್ಕೆ, ಯಾಕೆ ಅಂತ ಹೇಳಿದಾಗ, ಅದನ್ನು ಸರಿಯಾಗಿ ಮಾಡ್ಬೋದು ಅಂತ ಹೇಳ್ತಾನೆ. ಈಗ ನೀವು ಆಡ್ಕೊಂಡಿದ್ದೀರಲ್ಲ ನನ್ನ ಸಂಬಳನ, ಇದಕ್ಕೋಸ್ಕರ ನಾನು ಅಂದ್ರೂ ಇದೇ ಕಂಪ್ನಿನಲ್ಲಿ ಕೆಲಸ ಮಾಡಿ ನಾನು ಹೈಪ್ ತೊಗೊತೀನಿ, ನಾನು ಜಾಸ್ತಿ ಸ್ಯಾಲ್ರಿ ತೊಗೊತೀನಿ, ನೋಡ್ತಾ ಇರಿ ಅಂತ ಹೇಳಿದ್ದಕ್ಕೆ, ಸರಿ ಆಯಿತು, ನಾನು ಆ ದೇವ್ರ ಹತ್ರ ಅದನ್ನೇ ಬೇಡ್ಕೊತೀನಿ, ನಿಮ್ಗೆ ಜಾಸ್ತಿ ಸಂಬಳ ಸಿಕ್ಕಿದ್ರೆ ನನಗೂ ಖುಷಿನೇ, ಆ ಥರ ಏನೂ ಇಲ್ಲ, ಇವಾಗ ಹೊರಡೋಣ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತ ಇಬ್ಬರೂ ಅಲ್ಲಿಂದ ಹೊರಡ್ತಾರೆ. ಅಲ್ಲಿ ಹೋಗ್ತಾ ಚಂದನ ಕೋಪ ಮಾಡ್ಕೊಂಡು ಕೂತಿರ್ತಾಳೆ. ಅದನ್ನು ನೋಡಿ ಹರಿ, ಅಯ್ಯಯ್ಯೋ ಇವಾಗ ತುಂಬ ಕೋಪ ಮಾಡ್ಕೊಂಡಿದ್ದಾರೆ, ಹೇಗಪ್ಪ ಸಮಾಧಾನ ಮಾಡೋದು, ಆದ್ರೂ ಕೋಪನ ಸಮಾಧಾನ ಮಾಡೋದಕ್ಕೆ ಈ ಹರಿಗೆ ಹೇಳ್ಕೊಡ್ಬೇಕಾ, ನೋಡ್ತಾ ಇರಿ ಇವಾಗ ಅಂತ ಹೇಳಿಬಿಟ್ಟು, ಅಲ್ಲ ರೀ ನಾವು ಈ ಕೆಲಸಕ್ಕೆ ಸೇರಿಕೊಂಡು ಸಂಬಳನ ತೊಗೊಂಡು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದ್ರ ಬದಲು ನಾವೇ ಒಂದು ಸ್ವಂತ ಬಿಸ್ನೆಸ್ ಮಾಡ್ಬೋದು ಅಲ್ವಾ. ಈಗ ಲೋನಲ್ಲಿ ಒಂದು 4 ಕಾರ್ ತೊಗೊಂಡು ಬಾಡಿಗೆಗೆ ಬಿಟ್ಟರೆ ಲೋನು ತೀರುತ್ತೆ, ಬಾಡಿಗೆನೂ ಬರುತ್ತೆ, ನಾವು ಬೆಳಿಬೋದು, 4 ಕಾರು ನಮ್ಮ ಹೆಸರಲ್ಲಿ ಉಳ್ಕೊಳ್ಳುತ್ತೆ, ನಾವು ಓನರ್ ಆಗ್ಬೋದಲ್ವಾ ಅಂತ ಹೇಳಿದಕ್ಕೆ, ಇವಾಗ ಅದೆಲ್ಲ ಏನು ಬೇಡಿ, ನಾನು ಇದೇ ಕೆಲಸದಲ್ಲಿ ಮುಂದುವರೆದು ಜಾಸ್ತಿ ಸಂಬಳ ತೊಗೊತೀನಿ, ನೋಡ್ತಾ ಇರಿ, ನನಗೆ ಗೊತ್ತು ನೀವು ಕೇಳ್ತಾ ಇರೋದು ನಿಮ್ಮ ದುಡ್ಡು ತಾನೇ, ನಿಮ್ಮ ದುಡ್ಡು ಕೊಡ್ತೀನಿ, ನಿಮಗೇನು ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ ತಾನೇ, ಅದಕ್ಕೂ ಸೇರಿಸಿನೇ ದುಡ್ಡು ಕೊಡ್ತೀನಿ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತ ಚಂದನ ಹೇಳ್ತಾಳೆ. ಆಗ ಹರಿ ಸುಮ್ಮನೆ ಕೂತ್ಕೊಂಡು, ಅಯ್ಯಯ್ಯೋ ಮತ್ತೆ ಜಾಸ್ತಿ ಅವಮಾನ ಮಾಡ್ದಂಗೆ ಆಯ್ತಲ್ಲಪ್ಪ, ಉರಿತಾ ಇರೋ ಬೆಂಕಿನಲ್ಲಿ ಇದು ಮಾಡೋದಕ್ಕೆ ಹೋದರೆ ಇದು ಮತ್ತೆ ನನ್ನ ಕಡೆಗೆ ಬೀಸಲ್ಲಪ್ಪ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈ ಗ್ಯಾರೇಜಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆ ಕಡೆಯಿಂದ ವೈಭವಿ ಬರ್ತಾ ಇರ್ತಾಳೆ. ಅವಳನ್ನ ನೋಡಿ, ಅಯ್ಯೋ ಬ್ಯಾಟ್ರಿ, ನಾನು ಅದು ಗಾಡಿನ ಕೊಟ್ಬಿಟ್ಟು ಬರ್ತೀನಿ ಕಣೋ ಅಂತ ಹೇಳಿದ್ದಕ್ಕೆ, ಅಣ್ಣ ಬೆಳಗ್ಗೆ ತಾನೇ ಇಲ್ಲಿ ನಿಲ್ಸೋಗಿದ್ದಾರಣ್ಣ, ಇನ್ನೂ ರೆಡಿ ಮಾಡೋಣ ಇವಾಗ ಅಂತ ಹೇಳಿದ್ದಕ್ಕೆ, ಸರಿ ಕಣೋ ಹೋಗಿ ನಾನು ಟೀ ಕುಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ, ಇದೇನಣ್ಣ ಇದು ಇಷ್ಟೊತ್ತಿನಲ್ಲಿ ಎಂಥ ಟೀ ಅಣ್ಣ, ಕೆಲಸ ಮಾಡೋಣ ಆಮೇಲೆ ಹೋಗುವೆ ಅಂತ ಬ್ಯಾಟ್ರಿ ಹೇಳ್ತಾನೆ. ಇದಕ್ಕೆ, ನಾವೇನು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೀವೇನೋ, ಟೈಮ್ ಕರೆಕ್ಟಾಗಿ ಟೀ ಕಾಫಿ ಅಂತ ಕುಡಿಯೋದಕ್ಕೆ ನಾವು ಮಾಡ್ತಾ ಇರೋದು ಗ್ಯಾರೇಜ್ ಕೆಲಸ, ಇವಾಗ ಕುಡಿದ್ರೂ ಆಗುತ್ತೆ, ನಾನು ಹೋಗ್ತೀನಿ ಅಂತ ಹೇಳುವ ಅಷ್ಟರೊಳಗಡೆ ಆ ಕಡೆಯಿಂದ ವೈಭವಿ ಬರ್ತಾಳೆ. ವೈಭವಿ ಅಕ್ಕನಿಗೆ ಹೆದರ್ಕೊಂಡು ನೀ ಹೋಗ್ತಾ ಇದೆಯಾ ಅಣ್ಣ ಅಂತ ಹೇಳಿದ್ದಕ್ಕೆ, ಆ ಥರ ಏನೂ ಇಲ್ಲ ಕಣ, ಸುಮ್ಮನೆ ಬೈತಾನೆ ಇರ್ತಾಳೆ ಅದಕ್ಕೆ ಅಂತ ಹೇಳಿದಾಗ, ಹಾಗಾದರೆ ವೈಭವಿ ಅಕ್ಕ ಬೈತಾಳೆ ಅಂತ ಹೆದರ್ಕೊಂಡು ಹೋಗ್ತಾ ಇದೆಯಾ ಅಂತ ಹೇಳಿದಾಗ, ಇಲ್ಲ ಹಾಗೇನೂ ಇಲ್ಲ ಅಂತ ಅಂದ್ಬಿಟ್ಟು ಅವನಲ್ಲೇ ನಿಂತ್ಕೊತಾನೆ. ಅಷ್ಟರೊಳಗಡೆ ವೈಭವಿ ಅಲ್ಲಿಗೆ ಬಂದು ಬ್ಯಾಟ್ರಿಗೆ ಚಕ್ಲಿನ ಕೊಡ್ತಾಳೆ. ಬ್ಯಾಟ್ರಿ ಥ್ಯಾಂಕ್ ಯು ಅಕ್ಕ ಅಂತ ಹೇಳ್ತಾನೆ. ಅದಾದಮೇಲೆ ಇಲ್ಲಿ ಕಂಟಿ ಕೊಡೋಕೆ ಹೋಗಿದ್ದಕ್ಕೆ ಬೇಡ ಅಂತ ಹೇಳಿದಾಗ, ಈಗ ನೋಡು ನಿನಗಿನ್ನ ನನಗೂ ಜಾಸ್ತಿ ಕೋಪ ಬಂದಿದೆ, ನಾನು ಜಾಸ್ತಿ ಕೋಪ ಮಾಡ್ಕೋಬೇಕು ಅಂಥದ್ರಲ್ಲಿ ನೀನೇ ಕೋಪ ಮಾಡ್ಕೊಂಡಿದೆಯಲ್ಲ ಅಂತ ಹೇಳಿದ್ದಕ್ಕೆ, ಕೋಪನ ನಿನ್ಗೆ ಯಾಕೆ ಬರಬೇಕು, ಸುಮ್ಮನೆ ನಾನ್ ಸ್ಟಾಪ್ ಬೈತಾನೆ ಇದ್ದರೆ ಇನ್ನೇ ಹೇಗೆ ಅಂತ ಹೇಳಿದಾಗ, ನಾನು ಮಾತಾಡ್ಬೇಕಾದ್ರೆ ಯಾಕೆ ಫೋನ್ ಕಟ್ ಮಾಡಿದೆ ಅಂತ ವೈಭವಿ ಕೇಳ್ತಾಳೆ. ನೀನು ಮಾತಾಡ್ತಾ ಇರಲಿಲ್ಲ, ಸುಮ್ಮನೆ ನಾನ್ ಸ್ಟಾಪ್ ಬೈತಾ ಇದ್ದೆ, ಅದಕ್ಕೆ ಕಟ್ ಮಾಡಿದೆ ಅಂತ ಇವನು ಹೇಳ್ತಾನೆ. ಅಲ್ಲ ಮತ್ತೆ ನಾನು ಕೇಳಿದಾಗ ಹೇಳ್ಬೋದಿತ್ತು ತಾನೇ, ಹರಿಗೇನಾದ್ರು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರೆ ನಾನು ಅರ್ಥ ಮಾಡ್ಕೊತಾ ಇದ್ದೆ ಅಂತ ಹೇಳಿದಾಗ, ನೋಡು ಹರಿಗೆ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದಾಗ ನಮಗೆ ಕೈಕಾಲೇ ಆಡಲಿಲ್ಲ, ಅಂಥದ್ರಲ್ಲಿ ನಿನಗೆ ಅರ್ಥ ಮಾಡಿಸ್ಕೊಂಡು ಕೂತ್ಕೊಬೇಕಿತ್ತ ಅಂತ ಹೇಳಿದಕ್ಕೆ, ಸರಿ ಆಯಿತು ನಾನು ಗ್ಯಾರೇಜ್ ಹತ್ರ ಬಂದಿದ್ದೆ ಅಲ್ವಾ, ಅವಾಗಾದರೂ ಹೇಳ್ಬೋದಿತ್ತಲ್ಲ ಅಂತ ಹೇಳಿದಾಗ, ನೀನು ಕೇಳಿಸ್ಕೊಳ್ಳೋ ಪೇಷನ್ಸ್ ಎಲ್ಲ ಇರಲಿಲ್ಲ, ಬಾಯಿಗೆ ಬಂದಂಗೆ ಸುಮ್ಮನೆ ಬೈತಾನೆ ಇದ್ದರೆ ನಾನು ಹೇಗೆ ಅರ್ಥ ಮಾಡ್ಸೋಕ್ಕಾಗುತ್ತೆ ನಿನಗೆ, ನೋಡು ಅರ್ಥ ಮಾಡ್ಕೊಳ್ಳೋ ಹಾಗಿದ್ರೆ ಅರ್ಥ ಮಾಡ್ಕೋ, ಇಲ್ಲ ಅಂದರೆ ಬಿಡುಗಾಡಿ ಅಂತ ಹೇಳ್ತಾನೆ. ಸರಿ ಆಯಿತು, ನನಗೆ ಬೇಗ ಸ್ವಲ್ಪ ಕೋಪ ಬರುತ್ತೆ, ನೀನು ಅರ್ಥ ಮಾಡ್ಕೊಂಡು ಹೋಗಬೇಕು ತಾನೆ ಅಂತ ಹೇಳಿದಾಗ, ನಿನ್ನ ಅರ್ಥ ಮಾಡಿಕೊಂಡು ಆ ಥರ ಎಲ್ಲ ಇರೋದಕ್ಕೆ ನನಗಾಗಲ್ಲ, ನಿನಗೆ ಇಷ್ಟ ಇದ್ದರೆ ಇರು, ಇಲ್ಲ ಅಂದರೆ ಹೋಗ್ತಾ ಇರು ಅಂತ ಹೇಳಿದಕ್ಕೆ, ಅಷ್ಟು ಸುಲಭವಾಗಿ ನೆಮ್ಮದಿಯಾಗಿರೋದಕ್ಕೆ ಬಿಟ್ಬಿಡ್ತೀನಿ ಅಂತ ನೀನು ಅನ್ಕೊಂಬೇಡ, ತಗೋ ಚಕ್ಲಿನ ಅಂತ ಹೇಳಿದಕ್ಕೆ ನಂಗೆ ಬೇಡ ಅಂತ ಹೇಳ್ತಾನೆ. ತಗೋ ಅಂದರೆ ತಗೋ ಅಂತ ಅಂದ್ಬಿಟ್ಟು ತಿನ್ಸೋಕೆ ಹೋಗ್ತಾಳೆ. ಈ ಕಡೆ ಸ್ಮೈಲ್ ಮಾಡ್ತಾನೆ. ನೋಡ್ದ ಸ್ಮೈಲ್ ಬಂತು ಅಂತ ಹೇಳ್ತಾಳೆ. ಯಾವ ಸ್ಮೈಲು ಬಂದಿಲ್ಲ, ಏನೂ ಇಲ್ಲ ಅಂತ ಹೇಳಿದಾಗ, ತಗೋ ಚಕ್ಲಿ ತಿನ್ನು, ಪರವಾಗಿಲ್ಲ ತಿನ್ನು ತಗೋ ಅಂತ ಕೊಡೋಕೆ ಹೋದಾಗ, ಸರಿ ಕೊಡು ಇಲ್ಲಿ ಅಂತ ಕೈಯಲ್ಲಿ ಇಸ್ಕೊಂಡು ತಿನ್ನೋಕೆ ಶುರು ಮಾಡ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತು
ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಹಾಗೆ ಒಂದು ಹೈಪ್ ಕೊಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.